ಸರ್ ಒಂದು ವೈರಲ್ ಆಗಿರೋ ಪ್ರಾಜೆಕ್ಟ್ನ ತೊಗೊಂಡು ಬಂದು ಇಲ್ಲಿ ಸ್ವಲ್ಪ ಇದು ಮಾಡಿದ್ವಿ, ಪ್ಲೇಸ್ ಮಾಡಿದ್ದೀವಿ ಅಷ್ಟೇ. ಮಚ್ ಬ್ರದರ್ ಇವತ್ತು ಬರಬೇಕಾಗಿತ್ತು, ಬಟ್ ಅವನು ಎಲ್ಲೋ ಶೂಟ್ನಲ್ಲಿದ್ದಾನೆ. ಅದನ್ನು ಥಿಯೇಟ್ರಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಎಲ್ಲರೂ ಹೇಳ್ತಾ ಇದ್ದಾರೆ ಸಿನಿಮಾ ಥಿಯೇಟ್ರಿಗೆ ಜನರು ಬರ್ತಿಲ್ಲ ಅಂತ ಅಂದ್ಬಿಟ್ಟು. ಐ ಥಿಂಕ್ ದಟ್ ಲಾ ವಿಲ್ ಬಿ ಬ್ರೋಕನ್ ಬೈ ದಿಸ್ ಮೂವಿ. ಈ ಸಿನಿಮಾ ಸ್ಟಾರ್ಟ್ ಆದಮೇಲೆ ಖಂಡಿತ ಜನರು ವಾಪಸ್ ಸಿನಿಮಾ ನಂಬ್ಕೊಂಡು ಥಿಯೇಟ್ರಸ್ಗೆ ಬರ್ತಾರೆ. ಆ್ಯಂಡ್ ಆಲ್ಸೋ ಅದಕ್ಕೆ ಕಾರಣ ಏನು ಅಂದರೆ, ಈಗ ತಾರಮ್ಮ ಹೇಳ್ದಂಗೆ ನಮ್ಮ ಫ್ಯೂಚರಿಸ್ಟಿಕ್ ಡೈರೆಕ್ಟರ್ ಒಂದು ಪಾಸ್ಟ್ಗೆ ಹೋಗ್ಬಿಟ್ಟು ಆ ಪಾಸ್ಟ್ನ 80s ತೆರೆ ಮೇಲೆ ತೊಗೊಂಡು ಬಂದಿದ್ದಾರೆ. ಅದನ್ನು ಥಿಯೇಟ್ರಲ್ಲಿ ನೋಡಿದ್ರೇ ಚೆನ್ನಾಗಿರುತ್ತೆ. ಆ 80sಗೆ ಹ್ಯಾಂಡ್ ಪಿಕ್ ಮಾಡಿರೋವಂಥ ಕ್ಯಾರೆಕ್ಟರ್ಸು ಆ್ಯಂಡ್ ಅದಕ್ಕೆಲ್ಲ ಲೀಜರ್ ಕೊಟ್ಟಿರೋವಂಥ ಪ್ರೊಡಕ್ಷನ್ ಹೌಸು ಆ್ಯಂಡ್ ಮೋಸ್ಟ್ ಆಫ್ ಆಲ್ ನಮ್ಮ ವಿನೋದ್ ಸರ್ ಪ್ಲೇ ಮಾಡಿರೋದು. ಅವ್ರ ಜೊತೆನಲ್ಲಿರೋವಂಥ ಅಷ್ಟು ಕ್ಯಾರೆಕ್ಟರ್ಸ್ ಆಗಲಿ ನಾನಾಗಲಿ ಪ್ರತಿಯೊಬ್ಬರಿಗೂ ಒಂದು ಮೋಟಿವೇಶನ್ ಕೊಟ್ಟು ಇದೇ ರೀತಿ ಮಾಡಬೇಕು ಅಂತ ಒಂದು ದಾರಿ ತೋರಿಸ್ಕೊಟ್ಟು ಟೀಮ್ ಜೊತೆನಲ್ಲಿ ಒಂದು ಮಾಡಿದಾಗ ಐ ಥಿಂಕ್ ದಿಸ್ ಕೈಂಡ್ ಆಫ್ ಕಾಂಪ್ಲಿಮೆಂಟ್ಸ್ ವಿಲ್ ಫ್ಲೋ. ಜೊತೆಗೆ ವಿನಯ್ ಅವರು ಯಾವುದೇ ಪ್ರಾಜೆಕ್ಟ್ ಮಾಡಿ ಬಂದ ನಂತರ ಒಂದಷ್ಟು ವಿಷಯಗಳು ವೈರಲ್ ಆಗ್ತವೆ. ಇಲ್ಲಿ ಏನು ವೈರಲ್ ಆಗ್ಬೋದಂತ ಸರ್, ಒಂದು ವೈರಲ್ ಆಗಿರೋ ಪ್ರಾಜೆಕ್ಟ್ನ ತೊಗೊಂಡು ಬಂದು ಇಲ್ಲಿ ಸ್ವಲ್ಪ ಇದು ಮಾಡಿದ್ವಿ, ಪ್ಲೇಸ್ ಮಾಡಿದ್ದೀವಿ ಅಷ್ಟೇ. ನಮ್ಮ ಮಚ್ ಬ್ರದರ್ ಇವತ್ತು ಬರಬೇಕಾಗಿತ್ತು, ಬಟ್ ಅವನು ಎಲ್ಲೋ ಶೂಟ್ನಲ್ಲಿದ್ದಾನೆ, ರಜತ್ತು. ಅದಕ್ಕೆ ಕೇಳಿದ್ದು ನಾನು. ಸೊ ಅದರದ್ದೊಂದು ಗ್ಲಿಮ್ಸು ಇಲ್ಲೂ ನೋಡೋದಕ್ಕೆ ಸಿಗತ್ತೆ ಅಂತ ಹೇಳ್ತೀನಿ ಸರ್.